ಇವರಿಗೆ ತಾವರೆ, ನೈದಿಲೆ ಹೂವುಗಳೆಂದರೆ ಅದಮ್ಯ ಸೆಳೆತ. ಇವರ ಮನೆಯಂಗಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬಗೆಯ ನೈದಿಲೆಗಳು, 160ಕ್ಕೂ ಹೆಚ್ಚು ಬಗೆಯ ತಾವರೆ ಹೂವುಗಳ ಗಿಡಗಳು ನಳನಳಿಸುತ್ತಿವೆ. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮುರಾಕೆದ್ದಿಲ ರಸ್ತೆ ಬಳಿಯ ಪುಷ್ಪಗಿರಿಯಲ್ಲಿದ್ದೆ. ಮನೆಯಂಗಳದಲ್ಲಿ ಬಣ್ಣ ಬಣ್ಣದ ಹೂಗಳಿರುವುದು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ತಾವರೆ, ನೈದಿಲೆಯಂತಹ ಬಗೆ ಬಗೆಯ ಹೂಗಳಿದ್ದರೆ ಇನ್ನೂ ಚಂದ. ಮನೆಯಲ್ಲೇ ತಾವರೆ ಹೂಗಳನ್ನು ಹೇಗೆ ಬೆಳೆಸಬಹುದು, ಅದರಿಂದ ನಮ್ಮ ಮನೆಯ ಸೌಂದರ್ಯವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಳಬಹುದು, ಈ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಇವರು ಪುಷ್ಪಲತಾ. ವಿವಿಧ ರೀತಿಯ ಹೂಗಿಡಗಳನ್ನು ಬೆಳೆಸುವುದು ಇವರ ಹವ್ಯಾಸ. ಹೆಸರಿಗೆ ಅನ್ವರ್ಥವಾಗಿರುವ ಈ ಹವ್ಯಾಸವೇ ಅವರ ಬದುಕಿಗೂ ದಾರಿ ಮಾಡಿಕೊಟ್ಟಿದೆ. ನಾನು ತಾವರೆಯನ್ನು ಸ್ಟಾರ್ಟ್ ಮಾಡಿ ಒಂದು 5-6 ವರ್ಷ ಕಳೆಯಿತು. ಮೊದಲಿನಿಂದ ತಾವರೆ ಒಂದೇ ನರ್ಸರಿ ಮಾಡಬೇಕಂತ ತುಂಬ ಇಚ್ಛೆ ಇತ್ತು. ಅಂದರೆ ಬೇರೆ ಬೇರೆ ಥರದ ಗಿಡಗಳನ್ನು ಮಾಡ್ತಾ ಇದ್ದೆ. ಆದರೆ ತಾವರೆ ಅನ್ನೋದು ಹೆಚ್ಚಾಗಿ ಯಾರೂ ಮಾಡಿರಲಿಲ್ಲ. ಇನ್ನೊಂದು ಸ್ವಲ್ಪ ಹೊಸ ಹೊಸ ವೆರೈಟಿಗಳು ತಂದು ಮಾಡುವ ಅಂತ ಹೇಳುವ ಉದ್ದೇಶದಿಂದ ನಾನು ಇದನ್ನು ಪ್ರಾರಂಭ ಮಾಡಿದೆ. ಮನೆಯಲ್ಲಿರುವಾಗ ಏನಾದೊಂದು ಹಾಬಿಯಾಗಿ ಇದನ್ನು ಕಲೆಕ್ಟ್ ಮಾಡಿ ಮತ್ತು ಇದನ್ನು ಏನಾದರೂ ನಮಗೆ ಇದು ಆದಾಯ ಬರುವ ಹಾಗೆ ಮಾಡುವ ಅಂತ ಒಂದು ಉದ್ದೇಶದಿಂದ ಇದನ್ನು ಮಾಡಿಕೊಂಡೆ. ಇದರಿಂದ ನನಗೆ ತುಂಬ ಉಪಕಾರವೂ ಆಗಿದೆ. ಯಾಕಂದರೆ ಮನೆಯಲ್ಲಿ ಸುಮ್ಮನೆ ಒಬ್ಬರೇ ಇರುವಾಗ ಬೇರೆ ಬೇರೆ ವಿಚಾರಗಳನ್ನು ಚಿಂತೆ ಮಾಡೋದಕ್ಕಿಂತ ಬದಲು ಇದೊಂದು ಹಾಬಿಯಾಗಿ ತಗೊಂಡ್ರೆ ನಮ್ಮ ಮನಸ್ಸಿಗೆ ಕೂಡ ತುಂಬ ಖುಷಿ ಕೊಡ್ತದೆ. ಆ ಉದ್ದೇಶದಿಂದ ನಾನು ಇದನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ ನಾನು ಬೀಜ ಎಲ್ಲ ತರಿಸಿದೆ, ಆದರೆ ಯಾವುದು ಸಹ ಸಕ್ಸಸ್ ಆಗಲಿಲ್ಲ. ತುಂಬ ಕೆಲಸ ಮಾಡಿದೆ, ತುಂಬ ಗಿಡಗಳನ್ನು ಪಾಟಲ್ಲಿ ಮಾಡಿದೆ, ಬೆಳೆಸಿದೆ, ಯಾವುದು ಸಹ ಪ್ರಯೋಜನ ಸಿಗಲಿಲ್ಲ. ಮತ್ತೆ ಪುನಃ ನಾನು ಬೇರೆ ಬೇರೆ ಎಲ್ಲಿದ್ದಾರೆ ಇವ್ರದ್ದು ಸೆಲ್ಲರ್ಗಳು ಯಾರು ಇದ್ದಾರೆ ಅಂತೇಳಿ ಹುಡುಕಿಕೊಂಡು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಹುಡುಕಿದಾಗ ನನಗೆ ಸಿಕ್ಕಿತು, ತುಂಬ ಲಿಂಕ್ಗಳು ಸಿಕ್ಕಿತು. ಮತ್ತು ನಾನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವು ಎಲೆಗಳೆಲ್ಲ ಬರ್ತದೆ, ಎಲೆಗಳಿಂದ ನಮಗೆ ಗಿಡಗಳನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಆಗ್ತದೆ. ಕೆಲವು ಗೆಡ್ಡೆಗಳಿಂದ ನಮಗೆ ಇದು ಮಾಡಲಿಕ್ಕೆ ಆಗ್ತದೆ. ಆ ಥರದ್ದು ಈ ಲೋಟಸ್ ಬೆಳವಣಿಗೆಯಲ್ಲಿ ತಾವರೆಯಲ್ಲಿ ಆದರೆ ನಮಗೆ ಬೇರುಗಳು ಸಿಗ್ತದೆ. ಆ ಬೇರುಗಳಿಂದ ನಮಗೆ ಮಲ್ಟಿಪಲ್ ಮಾಡ್ಬೋದು. ಮತ್ತು ಒಂದು 5-6 ತಿಂಗಳಿಂದ ಅದನ್ನು ಬೆಳೆಸ್ತಾ ಬಂದಾಗ ನಮಗೆ ಟಬ್ಬುಗಳಲ್ಲೆಲ್ಲ ಅದರಿಂದ ತುಂಬ ಒಂದು ಬೇರು ಹಾಕಿದರೆ ನಮಗೆ ಮಲ್ಟಿಪಲ್ ಆಗಿ ಅದರಿಂದ ಒಂದು 7-8 ಬೇರುಗಳು ಕೂಡ ನಮಗೆ ಮತ್ತೆ 6 ತಿಂಗಳಲ್ಲಿ ನಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಆಗ ನಮಗೆ ನಮ್ಮ ಹಾಕಿದ ಮೊತ್ತ ನಮಗೆ ಅದರಿಂದ ಸಿಗುವಂಥ ಪ್ರಯೋಜನ ನಮಗೆ ಇರ್ತದೆ. ಅದರಿಂದ ಇದನ್ನು ನಾನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಾವೇರಿ, ಸುಭದ್ರಾ, ವೈಟ್ 1000 ಪೆಟಲ್, ಪರ್ಪಲ್ ಜಾಯ್, ವೈಟ್ ಪಿಯೋನಾ, ಪಿಂಕ್ ಕ್ಲೌಡ್ ಸೇರಿದಂತೆ 100 ಬಗೆಯ ತಾವರೆ ಹೂಗಳ ಗಿಡಗಳನ್ನು ಇವರು ಬೆಳೆಸಿದ್ದಾರೆ. ತಾವರೆ ಬೆಳೆಸ್ಬೇಕಂತೇಳಿ ನಾವು ಬೀಜದಲ್ಲಿ ಬೆಳೆಸೋದಾದರೆ ಅದು ತುಂಬ ಟೈಮ್ ತಗೊಳ್ತದೆ. ಒಂದು 6-8 ತಿಂಗಳವರೆಗೆ ತಗೊಳ್ತದೆ. ಅಂದರೆ ಬೀಜ ಹಾಕಿದ್ರಲ್ಲಿ ಎಲ್ಲ ಸಹ ನಮ್ಮ ಈಗ ನಾವೇನು ಹೈಬ್ರಿಡ್ ವೆರೈಟಿಯದ್ದು ನಾವು ಬೀಜ ತಗೊಂಡ್ರೆ ಅದು ಸ್ವಲ್ಪ ನಮಗೆ ಪ್ರಮಾಣದಲ್ಲಿ ನಮಗೆ ಸಿಗ್ತದೆ. ಅದರಲ್ಲಿ ವೆರೈಟಿಗಳು ಅಂದರೆ ಗಿಡ ಬರ್ತದೆ, ಹೂವು ಆಗ್ತದೆ ಸ್ವಲ್ಪ ಒಂದು 6-8 ತಿಂಗಳು. ಆದರೆ ಈ ಬೀಜದಲ್ಲಿ ನಾವು ಆನ್ಲೈನಲ್ಲೆಲ್ಲ ತರಿಸಿ ನಾವು ಬೀಜ ಮಾಡಿ ಬೆಳೆಸ್ತೇವಲ್ಲ, ಅದರಲ್ಲೆಲ್ಲ ನಮಗೆ ಗಿಡ ಬರೋದು, ಗಿಡ ಏನು ಬರ್ತದೆ ಆದರೆ ಯಾವುದು ಪ್ರಯೋಜನಕ್ಕೆ ಸಿಗುವುದಿಲ್ಲ, ಹೂ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬೇಕು. ಅದು ಅಂದರೆ ಕೆರೆಯಲ್ಲಿ ಬೆಳೆಯುವಂಥ ವೆರೈಟಿಗಳು ಬೀಜದಲ್ಲಿ ಆಗುವಂಥದ್ದು. ಈಗ ನಮ್ಮ ಈ ಹೈಬ್ರಿಡ್ ವೆರೈಟಿಯಲ್ಲಿ ಬೀಜಗಳು ಸಿಗ್ತದೆ. ಅದರಿಂದ ನಮಗೆ ಗಿಡಗಳು ಮಾಡ್ಬೋದು. ಅಷ್ಟು ನಮಗೆ ಇದು ಖಾಲಿ ಬೇರು ಹಾಕಿದರೆ ನಮಗೆ ಒಂದು 40 to 60 ಡೇಸ್ ಅಂದರೆ ಒಂದು 2 ತಿಂಗಳ ಒಳಗಡೆ ನಮಗೆ ಫ್ಲವರ್. ಈಗ ಅಂದರೆ ಸೀಸನ್, ನಮಗೆ ಬಿಸಿಲು ಒಳ್ಳೆ ಬಿಸಿಲಿದ್ದಾಗ ನಮಗೆ ಚೆನ್ನಾಗಿ ಹೂ ಬರ್ತದೆ. ನಾವು ಪಾಟಿಂಗ್ ಮಾಡುವಾಗ ಅಡಿ ಭಾಗದಲ್ಲಿ ನಾನು ಒಂದು ಸ್ವಲ್ಪ ಒಣ ಸೆಗಣಿ ಹಾಕ್ತೇನೆ, ಒಂದು 1/4 ಭಾಗದಷ್ಟು ಒಣ ಸೆಗಣಿ ಹಾಕ್ತೇನೆ. ಅದರ ಮೇಲೆ ಒಂದು ಸ್ವಲ್ಪ DAP ಅಂತ ಹಾಕ್ತೇನೆ, ಮತ್ತು ಸ್ವಲ್ಪ ಬೋನ್ ಮೀಲ್, ಮತ್ತು ಒಂದು ಸ್ವಲ್ಪ ಮಣ್ಣು, ಇಷ್ಟನ್ನು ನಾನು ಮಿಕ್ಸ್ ಮಾಡ್ತೀನಿ. 1/4 ಭಾಗದಷ್ಟು ಆಗುತ್ತೆ. ಅದನ್ನು ಲೆವೆಲ್ ಮಾಡಿ ಅದರ ಮೇಲ್ಗಡೆ ಒಂದು ಲೇಯರ್ ಮಣ್ಣು ಹಾಕ್ತೇನೆ. ಮಣ್ಣು ಹಾಕಿ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಅದನ್ನು ಟೈಟ್ ಮಾಡ್ತೇನೆ. ಯಾಕಂದರೆ ಮತ್ತೆ ನಾವು ಅಡಿ ಭಾಗದ ಗೊಬ್ಬರ ನಾವು ನೀರು ಹಾಕುವಾಗ ಮೇಲಕ್ಕೆ ಬರದ ಹಾಗೆ ನಾನು ಅದನ್ನು ಸೆಟ್ ಮಾಡಿ ಕೂತ್ಕೊಳ್ತೇನೆ. ಆಮೇಲೆ ಸ್ವಲ್ಪ ಮಣ್ಣು ಹಾಕಿ ಈ ಬೇರು ಏನಿದೆ ತಾವರೆದು ಬೇರಿದೆ ಅಲ್ಲ, ಅದನ್ನು ನಾನು ಟಬ್ಬಿನ ಸೈಡಿಗೆ ಇಟ್ಟು ಸೆಟ್ ಮಾಡ್ತೇನೆ. ಅದು ನಮ್ಮ ಅದರ ಗ್ರೋತ್ ಟಿಪ್ ಇದೆಯಲ್ಲ, ಆ ಗ್ರೋತ್ ಟಿಪ್ಪು ಸ್ವಲ್ಪ ಕಾಣಬೇಕು, ಆ ಥರ ನಾನು ಸೆಟ್ ಮಾಡಿ ಕೊಡ್ತೇನೆ. ವಾಟರ್ ಲಿಲ್ಲಿ ಆದರೆ ಹಾಗಲ್ಲ. ಅದರಲ್ಲಿ ನಾವು ಏನು ಗಿಡ ಇದೆಯಲ್ಲ ಅದನ್ನು ಇದೇ ಥರ ಪ್ರೊಸೀಜರೆಲ್ಲ ಒಂದೇ ಥರ ಮಧ್ಯಭಾಗಕ್ಕೆ ಅದನ್ನು ಕೂರಿಸಿ ಮಣ್ಣಲ್ಲಿ ಸೆಟ್ ಮಾಡಿ ಕೊಡ್ತೇನೆ. ನೀರು ಹಿಡಿಯುವಾಗ ಒಂದು ಸ್ವಲ್ಪ ಒಂದು ಪ್ಲಾಸ್ಟಿಕ್ಕಿನ ಶೀಟ್ ಏನಾದರೂ ಇಟ್ಟು ನೀರು ಹಿಡಿತೇನೆ. ನಿಧಾನಕ್ಕೆ ನೀರು ಹಿಡಿಬೇಕು, ಇಲ್ಲದಿದ್ದರೆ ಏನಾಗ್ತದೆ ಆ ಅಡಿ ಭಾಗದ ಗೊಬ್ಬರ ಎಲ್ಲ ಮೇಲಕ್ಕೆ ಬಂದು ನೀರೆಲ್ಲ ಪಾಚಿ ಕಟ್ಟುವ ಸಂಭವಗಳು ಜಾಸ್ತಿ ಆಗ್ತದೆ. ಮತ್ತು ಫುಲ್ ಸನ್ಲೈಟು
ಮೇಯ್ನ್ ನಮಗೆ ಫುಡ್ಡು ಫರ್ಟಿಲೈಸರ್ ಎಲ್ಲ ಅದೇ ಸನ್ಲೈಟೇ ಮೇಯ್ನ್ ಫುಡ್ಡು. ಮತ್ತು ಒಂದು 15 ದಿನಕ್ಕೊಂದು ಸ್ವಲ್ಪ ಫರ್ಟಿಲೈಸರ್ ಏನಾದರೂ ಹಾಕ್ತಾಯಿದ್ರೆ ಆಯಿತು, NPK ಅಥವಾ DAP, ಅಥವಾ ಈಗ ಟ್ಯಾಬ್ಲೆಟ್ಸ್ ಕೂಡ ಸಿಗ್ತದೆ, ಅದನ್ನು ಹಾಕ್ತಾ ಇದ್ದರೆ ಬೆಳವಣಿಗೆ ಎಲ್ಲ ಗ್ರೋತ್ ಎಲ್ಲ. ವಾಟರ್ ಲಿಲ್ಲಿ ಆದರೆ ನಮಗೆ ಒಂದು ಮೆಚೂರ್ಡು ಗಿಡ ಬರಬೇಕಂದ್ರೆ ಒಂದು 15-20 ದಿನದಲ್ಲಿ ಸಾಧಾರಣ ಮೆಚೂರ್ ಆಗ್ತದೆ. ಆದರೆ ಲೋಟಸ್ ಸ್ವಲ್ಪ ಲಾಂಗ್, ಅಂದರೆ 1-2 ತಿಂಗಳು ಕಾಯಲೇಬೇಕು. ಈ ಗಿಡಗಳಿಗೆ ಹೆಚ್ಚಿನ ಕಾಳಜಿಯ ಅಗತ್ಯವಿದೆ. ರೋಗ ಬಾರದಂತೆ ತಡೆಯಲು, ಸರಿಯಾಗಿ ನಿರ್ವಹಣೆ ಮಾಡಲು ಋತುಮಾನಕ್ಕೆ ತಕ್ಕ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಎನ್ನುತ್ತಾರೆ ಪುಷ್ಪಲತಾ. ಈಗ ರೋಗಗಳು ಬರ್ತದೆ, ಅದರಲ್ಲಿ ಹೇನಿನಾಗೆ ಬರ್ತದೆ, ಮತ್ತು ಇದು ಬರ್ತದೆ ಚೈನೀಸ್ ಮೌತ್ ಅಂತ, ಎಲೆ ಮಡಚಿ ಅದರ ಅಡಿಯಲ್ಲಿ ಕೂತ್ಕೊಳ್ತದೆ ಹುಳಗಳು, ಮತ್ತು ಬಸವನ ಹುಳದೊಂದು ದೊಡ್ಡ ಸಮಸ್ಯೆ ಅಂದರೆ ಅದು. ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಾದ್ರೆ ನಾವು ಮೀನು, ಈಗ ಇಲ್ಲಿಯವರು ಮುನ್ಸಿಪಾಲ್ಟಿಯವರು ಬಂದು ಮೀನು ಹಾಕಬೇಕು ಅದು ಇದು ಅಂತ ಹೇಳ್ತಾರೆ, ಆದರೆ ಮೀನು ಹಾಕಿದರೆ ನಮಗೆ ಗಿಡಗಳನ್ನೆಲ್ಲ ಸೇವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೀನು ಇಲ್ಲದೆ ನಾವು ಅದನ್ನು ಉಳಿಸ್ಲಿಕ್ಕೆ ನೋಡಬೇಕು. ಈಗ ನನ್ನ ಇದರಲ್ಲಿ ನಾನು ಯಾವುದರಲ್ಲಿ ಸಹ ಮೀನು ಹಾಕಲಿಲ್ಲ, ಅಂದರೆ ಪೌಂಡಲ್ಲಿ ಇದರಲ್ಲೆಲ್ಲ ಹಾಕಿದ್ದೇನೆ ಹೊರತು ಮೀನು ಹಾಕ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಗಿಡವನ್ನು ಸೇವ್ ಮಾಡೋದಾ ಅಲ್ಲ ಮೀನನ್ನು ಇದು ಮಾಡೋದಾ ಅಂತೇಳಿ ನಾನು ಮೀನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಸೂಪರ್ ಕಿಲ್ಲರ್ ಅಂತ ನಾನು ಕೆಮಿಕಲಿಗೆ ಹೋಗ್ತೇನೆ. ಸೊ ಕೆಮಿಕಲಿಂದ ನನಗೆ ಕಂಟ್ರೋಲಿಗೆ ಬರ್ತದೆ ಇದೆಲ್ಲ. ಮತ್ತು ಎಲೆ ಕರ್ಚಿ ಹೋಗ್ತದೆ, ಅದಕ್ಕೆ ಮ್ಯಾಜಿಕ್ ಅಂತ ಒಂದು ಸಿಗ್ತದೆ, ಅದು ಹಾಕಿದ್ರೆ ಸಹ ಎಲೆ ಕಟ್ಟುವ ರೋಗ ನಿಲ್ತದೆ. ಅದೊಂದು ರೋಗವೇ ಅಂತ ಹೇಳ್ಬೋದು. ತಾವು ತಾವರೆ ನೈದಿಲೆ ಗಿಡಗಳನ್ನು ಬೆಳೆಯುವುದು ಮಾತ್ರವಲ್ಲದೆ ಆಸಕ್ತರಿಗೆ ಇವುಗಳನ್ನು ಬೆಳೆಸುವ ಬಗ್ಗೆ ಹೇಳಿಕೊಡುತ್ತಾರೆ. ಮನೆ ಅಂಗಳದಲ್ಲಿ ಯಾವ ಪ್ರಭೇದದ ತಾವರೆ ಗಿಡಗಳನ್ನು ನೆಡಬಹುದು, ಅವುಗಳ ಆರೈಕೆ ಹೇಗೆ ಮಾಡಬೇಕು ಎನ್ನುವ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ. ಲೋಟಸಿಗಾದರೆ ಬೇರುಗಳು ಸಿಗ್ತದೆ ನಮಗೆ. ಆ ಬೇರನ್ನು ನಾವು ಮಲ್ಟಿಪಲ್ ಜಸ್ಟ್ ಫಸ್ಟಿಗೆ ಒಂದು ಸಣ್ಣ ಟಬ್ಬಲ್ಲಿ ಅವರು ಸೆಟ್ ಮಾಡಿ ಹೂ ಬರಿಸಬೇಕು. ಆಮೇಲೆ ಅದರಿಂದನೇ ನಮಗೆ ಎಷ್ಟು ಮಲ್ಟಿಪಲ್ ಕೂಡ ಮಾಡ್ಬೋದು. ಈಗ ಸ್ವಲ್ಪ ಟೈಮಲ್ಲಿ ರನ್ನರ್ ಕೂಡ ನಮಗೆ ಬೇಗ ಬೇಗ ಫ್ಲವರ್ ಗಿಡ ಜಾಸ್ತಿ ಬೇಕು ಅಂತ ಹೇಳಿದರೆ ಅದು ಸ್ವಲ್ಪ 1 ರೌಂಡು 2 ರೌಂಡ್ ಹೋದ ಕೂಡಲೇ ಅದರಿಂದ ರನ್ನರ್ ಎಬ್ಬಿಸಿ ನಮಗೆ ಕೂಡಲೇ ಪಾಟಿಂಗ್ ಸೆಟ್ ಮಾಡಿದ ಕೂಡಲೇ ಅದು ಹಿಡ್ಕೊಳ್ತದೆ. ಅದು ದೊಡ್ಡ ಸಮಸ್ಯೆ ಅಲ್ಲ. ವಾಟರ್ ಲಿಲ್ಲಿ ಕೂಡ ಹಾಗೆ ದೊಡ್ಡ ತುಂಬ ಟೈಮಲ್ಲಿ ಫಸ್ಟಿಗೆ ಯಾರಾದರೂ ಹಾಬಿಯಸ್ಟ್ ಇದ್ದರೆ ಈ ಬೇಸಿಕ್ ವೆರೈಟಿಗಳನ್ನು ಟ್ರೈ ಮಾಡಿ. ಯಾಕಂದರೆ ಮತ್ತೆ ಅದರಲ್ಲಿ ಹೈಬ್ರಿಡ್ ವೆರೈಟಿಗಳು ತುಂಬ ಕಾಸ್ಟ್ ಕೂಡ ಜಾಸ್ತಿ ಆಗ್ತದೆ. ಸೊ ಹಾಗಿರುವಂಥದ್ರಲ್ಲಿ ಕೆಲವು ಸಣ್ಣ ಸಣ್ಣ ಸ್ವಲ್ಪ ರೇಂಜ್ ಇದ್ದು ಒಂದು 250-300 ರುಪೀಸ್ ಇದೆಲ್ಲ ಸಿಗ್ತದೆ, ಅದನ್ನು ಟ್ರೈ ಮಾಡ್ಬೋದು. ಅದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ದೊಡ್ಡ ದೊಡ್ಡ ವೆರೈಟಿಗಳು ಅಂದರೆ ಹೈಬ್ರಿಡ್ ವೆರೈಟಿಗಳು ಪೆಟಲ್ ಕೌಂಟು ಜಾಸ್ತಿ ಇದ್ದದ್ದು ಅದನ್ನೆಲ್ಲ ಟ್ರೈ ಮಾಡ್ಬೋದು. ಅರಳಿ ನಿಂತ ತಾವರೆ ನೈದಿಲೆ ಹೂವುಗಳು ಇವರ ಮನೆಯಂಗಳದ ಸೊಬಗನ್ನು ಹೆಚ್ಚಿಸಿವೆ. ಗಿಡಗಳ ಗಿಡಗಳನ್ನು ಮಾರಾಟ ಮಾಡುವ ಮೂಲಕವೂ ಇವರು ನಿಯಮಿತವಾಗಿ ಆದಾಯವನ್ನು ಗಳಿಸುತ್ತಿದ್ದಾರೆ. ಇದಕ್ಕಾಗಿ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ. ಪುಷ್ಪಲತಾ ಅವರಿಗೆ ಬೆಂಬಲವಾಗಿ ನಿಂತಿರುವುದು ಅವರ ಪತಿ ವಿಜಯ್ ಕುಮಾರ್ ಹಾಗೂ ಮಕ್ಕಳು. ಇವರ ಮನೆಯಿಂದ ಉತ್ತರ ಭಾರತ, ಮಹಾರಾಷ್ಟ್ರ, ಹೈದರಾಬಾದ್, ತಮಿಳುನಾಡು, ಕೇರಳ, ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೂ ಕೂಡ ಹೂಗಳ ಬೇರುಗಳು ಹಾಗೂ ಹೂವಿನ ಗಿಡಗಳು ರವಾನೆಯಾಗಿವೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ತಾವರೆ ಅಥವಾ ನೈದಿಲೆ ಹೂಗಳನ್ನು ಬೆಳೆಸುವ ಆಸಕ್ತಿ ಇದ್ದರೆ ಇವರನ್ನು ಸಂಪರ್ಕಿಸಬಹುದು.